ನಮಸ್ಕಾರ ನ್ಯೂಸ್ ಫಸ್ಟ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಾಗೇಂದ್ರ ಬಾಬು. ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ತುಂಬಾ ಕಡಿಮೆ ಸಮಯದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಮನಸ್ಸನ್ನ ಗೆಲ್ಲೋದು ತುಂಬಾ ವಿರಳ. ಆದರೆ ಸ್ಥಾಪನೆಯಾದ ಶಾರ್ಟ್ ಟೈಮ್ ಅಲ್ಲೇ ಆ ಒಂದು ಕಾಲೇಜು ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸ್ತಾ ಇದೆ. ಉನ್ನತ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳಿಗೆ ಸಂಸ್ಕೃತಿ ಪರಂಪರೆಯ ಅರಿವು ನೀಡ್ತಾ ಇದೆ. ಆ ಕಾರಣಕ್ಕಾಗಿಯೇ ಒಂದು ದೊಡ್ಡ ಕಾರ್ಯಕ್ರಮವನ್ನೇ ಆಯೋಜಿಸಿ ಇಡೀ ಜಿಲ್ಲೆಯ ಗಮನ ಸೆಳೆದಿದೆ. ಅಷ್ಟಕ್ಕೂ ಯಾವುದು ಆ ಕಾಲೇಜ್, ನಡೆದ ಕಾರ್ಯಕ್ರಮವೇನು ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಮೀಪದಲ್ಲಿರೋ ಗುರುವಾಹಿನ ಕೆರೆ ಈಗ ಶಿಕ್ಷಣ ಕಾಶಿಯಾಗಿ ರೂಪುಗೊಳ್ಳುತ್ತಿದೆ. ಇದಕ್ಕೆ ಕಾರಣ ಅತಿ ಕಡಿಮೆ ಸಮಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡುವತ್ತ ದಾಪುಗಾಲು ಇಡ್ತಾ ಇರೋ ಇಲ್ಲಿನ ಪ್ರತಿಷ್ಠಿತ ಎಕ್ಸೆಲ್ ಪಿಯು ಕಾಲೇಜ್. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿಯ ಗುರುವಾಯಿನ ಕೆರೆಯಲ್ಲಿರೋ ಎಕ್ಸೆಲ್ ಪಿಯು ಕಾಲೇಜ್ ರಾಜ್ಯದ ಉನ್ನತ ಕಾಲೇಜುಗಳಲ್ಲಿ ಒಂದಾಗಿದ್ದು ಗುಣಮಟ್ಟದ ಶಿಕ್ಷಣ ನೀಡೋದ್ರಲ್ಲಿ ಸೈ ಎನಿಸಿಕೊಂಡಿದೆ. ಉತ್ಸಾಹಿ ಯುವ ಶಿಕ್ಷಕರು ಸೇರಿಕೊಂಡು ಆರಂಭಿಸಿರುವ ಸಂಸ್ಥೆ ಸ್ಪರ್ಧಾತ್ಮಕ ತರಬೇತಿಗೆ ಒತ್ತು ಕೊಟ್ಟು ಮೌಲ್ಯಾಧಾರಿತ ಶಿಕ್ಷಣ ಒದಗಿಸುತ್ತಿದೆ. ಬರೀ ಶಿಕ್ಷಣ ಮಾತ್ರವಲ್ಲ, ವಿದ್ಯಾರ್ಥಿಗಳಿಗೆ ನಾಡಿನ ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರ, ಜೀವನ ಮೌಲ್ಯಗಳ ಬಗ್ಗೆಯೂ ಅರಿವು ಕೊಡ್ತಾ ಇದೆ. ಅದೇ ಹಿನ್ನೆಲೆಯಲ್ಲಿ ಈ ಬಾರಿ ಕಾಲೇಜಿನ ವಾರ್ಷಿಕೋತ್ಸವವನ್ನ ಎಕ್ಸೆಲ್ ಪರ್ಬ ಅಥವಾ ಹೆಕ್ಸೆಲ್ ಹಬ್ಬ ಎನ್ನೋ ಹೆಸರಿನಲ್ಲಿ ಆಯೋಜಿಸಲಾಗಿತ್ತು. ಕೈ ಮುಗಿಯುವಂತ ಹಿಡಿದು ನಮ್ಮ ತಂದೆ ತಾಯಿಗಳಿಗೆ ನಾವು ಒಂದು ವಂದಿಸುವಂತದ್ದು, ಗುರು ಹಿರಿಯರ ಒಂದು ಸ್ವಾಮೀಜಿಗಳು, ಗುರು ಹಿರಿಯರು, ಆ ಒಂದು ಭಕ್ತಿ ಭಾವನೆ, ಅರಸರು ಭಾವನೆ, ಇದೆಲ್ಲ ನಮ್ಮ ಒಂದು ಉನ್ನತಿಗೆ ಈ ಮಕ್ಕಳ ನಾವು ಸ್ಟೂಡೆಂಟ್ ಲೈಫಲ್ಲೇ ಕಲಿಬೇಕು ಅಂತ ಹೇಳೋ ಉದ್ದೇಶಕ್ಕೆ. ಯಾಕಂದ್ರೆ ಈ ಸ್ಟೂಡೆಂಟ್ ಆಗಿರುವಾಗ ಇಂಥದೆಲ್ಲ ನಮ್ಮ ಸಂಸ್ಕೃತಿಗಳನ್ನು ನಾವು ಕಲಿತಾಗ ಮುಂದೆ ನೀವು ಎಷ್ಟೇ ದೊಡ್ಡ ಜನ ಆದರೂ ಕೂಡ ನಿಮ್ಗೆ ಒಂದು ಕಲ್ಚರ್ ಇದ್ದಾಗ ಮಾತ್ರ ನಿಮ್ಗೆ ಒಂದು ರೆಸ್ಪೆಕ್ಟ್ ಸಿಗ್ತದೆ. ಸೊ ಆ ಉದ್ದೇಶಕ್ಕೆ ನಾವು ನಮ್ಮ ಮಕ್ಕಳಿಗೆ ಈ ಒಂದು ಸಣ್ಣ ಏಜಲ್ಲೇ ಈ ನಮ್ಮ ಒಂದು ಸಂಸ್ಕೃತಿಯ ಪರಿಚಯ ಆಗಬೇಕು ಅಂತ ಹೇಳೋ ಒಂದು ಉದ್ದೇಶದಿಂದ ನಾವು ಪರಂಪರಾ ದಿನ ಅಂತ ಹೇಳಿ ಇಂದು ನಾವು ಆಚರಿಸ್ತಾ ಇದ್ದೇವೆ. ಇನ್ನು ಕಾಲೇಜಿನಲ್ಲಿ ಎಕ್ಸೆಲ್ ಪರ್ಬ ಕಾರ್ಯಕ್ರಮವನ್ನ 2 ದಿನಗಳ ಕಾಲ ಆಯೋಜಿಸಲಾಗಿತ್ತು. ಮೊದಲ ದಿನವನ್ನ ಪರಂಪರಾ ದಿನ ಅಥವಾ ಟ್ರೆಡಿಷನಲ್ ಡೇ ಆಗಿ ಆಚರಿಸಲಾಯಿತು. ಆದಿ ಚುಂಚನಗಿರಿ ಮಹಾಸಂಸ್ಥಾನದ ಮಂಗಳೂರಿನ ಕಾವೂರು ಶಾಖಾ ಮಠದ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಆಧುನಿಕ ಶಿಕ್ಷಣದ ಜೊತೆಗೆ ಸಾಂಪ್ರದಾಯಿಕ ಶಿಕ್ಷಣ ಇಂದಿಗೆ ಅತ್ಯಗತ್ಯ. ಇಂದಿನ ವೇಗೋತ್ಕರ್ಷ ಕಾಲಘಟ್ಟದಲ್ಲಿ ಪ್ರತಿಯೊಂದು ಗೂಗಲ್ ಸರ್ಚ್ ಆಗ್ತಾ ಇದೆ. ಇಂಥ ಮನಸ್ಥಿತಿ ಬದಲಾಯಿಸಬೇಕಾಗಿದೆ ಅಂತ ಅಭಿಪ್ರಾಯಪಟ್ರು. ಆಧುನಿಕ ಶಿಕ್ಷಣದ ಜೊತೆಗೆ ಸಾಂಪ್ರದಾಯಿಕ ಶಿಕ್ಷಣ ಇದು ಕೊಡಬೇಕಾಗಿರ್ತಕ್ಕಂಥ ಅಗತ್ಯ ಇಂದಿನ ವಿದ್ಯಮಾನಕ್ಕಿದೆ. ಯಾವಾಗ ಈ ಸಂಸ್ಕಾರ ಶಿಕ್ಷಣ ಹೀನನಾಗ್ತಾನ ಮಕ್ಕಳು, ಆಗ ಎಷ್ಟೇ ಓದಿದ್ರು, ಎಷ್ಟೇ ಬೆಳೆದಿದ್ರು, ಎಷ್ಟೇ ಮೇಧಾವಿಗಳಾಗಿದ್ದರೂ ಸಹ ನಿಷ್ಪ್ರಯೋಜನ ಅಂತ. ಕೇವಲ 4 ಗೋಡೆಗಳ ಮಧ್ಯದಲ್ಲಿ ಸಿಗುವಂತಹ ಶಿಕ್ಷಣ ಕೇವಲ ಅವನ ವ್ಯಕ್ತಿತ್ವ ಮಾತ್ರ ಬೆಳೆಸ್ಕೊಂಡು ಹೋಗೋದನ್ನ ಆದ್ರೆ ಬದುಕಿನ ಶಿಕ್ಷಣವನ್ನ ಕೊಡೋದಿಲ್ಲ. ಇದೇ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್, ಜಗತ್ತಿಗೆ ಮಾರ್ಗದರ್ಶನ ಮಾಡಬಲ್ಲ ದೊಡ್ಡ ಪರಂಪರೆ ಉಳ್ಳ ಸಂಸ್ಕೃತಿಯ ವಾರಸುದಾರರು ನಾವು. ನಮ್ಮ ಸಂಸ್ಕೃತಿ ಪರಂಪರೆಯ ಬಗ್ಗೆ ಕೀಳರಿಮೆ ಬೇಡ. ನಮ್ಮ ಸಂಪ್ರದಾಯವನ್ನ ಮೂಢನಂಬಿಕೆಯಂತ ಬಿಂಬಿಸುವ ಗುಂಪು ಈ ದೇಶದಲ್ಲಿ ಇಂದಿಗೂ ಇದೆ. ಇಂಥ ಮನಸ್ಥಿತಿಯ ಜನರಿಂದ ಜಾಗೃತರಾಗಿರಬೇಕು ಅಂತ ವಿದ್ಯಾರ್ಥಿಗಳಿಗೆ ಎಚ್ಚರ ಕೊಟ್ರು. ಯಾವ ನರೇಂದ್ರ ಪ್ರಾರಂಭ ಮಾಡಿದಂತಹ ಆ ಬದಲಾವಣೆಯ ಕರೆ ಏನಿದೆ, ಅದರ ಫಲ ಈಗ ಈ ನರೇಂದ್ರ ಈ ಜಗತ್ತಿಗೆ ಭಾರತವನ್ನ ಪರಿಚಯಿಸುವಂತಹ ಒಂದು ಪ್ರಯತ್ನ ಮಾಡ್ತಾರೆ. ಯಾವುದೇ ಸಂಪ್ರದಾಯ ಇರಲಿ, ಅದನ್ನು ಮೂಢನಂಬಿಕೆ ಅಂತೇಳಿ ಹೇಳುವಂಥದ್ದು ಅಥವಾ ಅದರ ಹಿಂದೆ ವೈಜ್ಞಾನಿಕ ಕಾರಣ ಇಲ್ಲ ಅಂತೇಳಿ ಹೇಳುವಂಥದ್ದು, ಈ ರೀತಿಯಲ್ಲಿ ಅದನ್ನು ಅವಹೇಳನ ಮಾಡುವಂತಹ ಒಂದು ಗುಂಪೆ ಈ ದೇಶದಲ್ಲಿ ಇವತ್ತಿಗೂ ಇದೆ.
ಎಕ್ಸೆಲ್ ಪರ್ವದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣದೊಂದಿಗೆ ಕಾನೂನಿನ ಅರಿವು ಮೂಡಿಸಲು ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ನ್ಯಾಯಾಧೀಶರು ಹಾಗೂ ನ್ಯಾಯವಾದಿಗಳು ವಿದ್ಯಾರ್ಥಿಗಳಿಗೆ ಕಾನೂನಿನ ಅರಿವಿನ ಬಗ್ಗೆ ಉಪನ್ಯಾಸ ಕೊಟ್ಟರು. ಇದೇ ವೇಳೆ ಮಾತನಾಡಿದ ವಿಶ್ರಾಂತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ಕಾನೂನಿನ ಮಾಹಿತಿ ಎಲ್ಲರಿಗೂ ಇರಲೇಬೇಕು. ಅದರಲ್ಲೂ ದೇಶದ ಭಾವಿ ಪ್ರಜೆಗಳಾದ ವಿದ್ಯಾರ್ಥಿಗಳು ಕಾನೂನಿನ ಕುರಿತು ಮಾಹಿತಿ ಪಡೆದುಕೊಳ್ಳಬೇಕು ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ್ರು. ಕಾನೂನಿನ ಮಾಹಿತಿ ಎಲ್ಲರಿಗೂ ಇರಬೇಕು, ಆದರೆ ಕೆಲವು ವರ್ಗದವರಿಗೆ ಈ ದೇಶದಲ್ಲಿ ಕಾನೂನಿನ ಮಾಹಿತಿ ಪಡೆಯೋಕ್ಕೆ ಬಹಳ ಕಷ್ಟ ಇದೆ. ಆದರೆ ಒಂದು ಜನರಲ್ ನಾಲೆಜ್ನಲ್ಲಿ ಈ ಒಂದು ಮಾಹಿತಿಯನ್ನು ಪಡ್ಕೊಳ್ಬೋದು. ಯಾಕಂದರೆ ಕೊಲೆ ಮಾಡಿದರೆ ಅದು ಅಪರಾಧ, ಅದರಿಂದ ನನಗೆ ಶಿಕ್ಷೆ ಆಗ್ತದೆ ಅನ್ನೋ ಜ್ಞಾನ ಎಲ್ಲರಿಗೂ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಪ್ರಯತ್ನ ನಡಿಬೇಕು. ಅದರಿಂದ ಕಾನೂನಿನ ಮಾಹಿತಿ ಬಂದೇ ಬರ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತಲ್ದಿದ್ರೂ ಮುಂದಿನ ದಿವಸ ಬರ್ಬೋದು ಅನ್ನೋ ವಿಚಾರದಲ್ಲಿ. ಒಟ್ಟಾರೆ ಎಕ್ಸೆಲ್ ಪರ್ವದ ಹಿನ್ನೆಲೆಯಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಪರಂಪರೆ ಬಿಂಬಿಸುವ ವಿವಿಧ ಪ್ರದೇಶಗಳ ನೃತ್ಯ ಪ್ರಕಾರ ಪ್ರದರ್ಶಿಸಿ ರಂಜಿಸಿದ್ದು ಮನಸೂರೆಗೊಳ್ಳುವಂತಿತ್ತು. ಕಿರಣ್, ನ್ಯೂಸ್ ಫಸ್ಟ್, ಮಂಗಳೂರು.